ಭಾರತ ದೇಶದಲ್ಲಿಯೇ ನಮ್ಮ ಕರ್ನಾಟಕ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಕಲೆ, ಸಾಹಿತ್ಯ, ನೃತ್ಯ, ನಾಟಕ ಮುಂತಾದ ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ಕಾಣಬಹುದು. ಗತಕಾಲದ ನಾಡಿ ಮಿಡಿತವನ್ನು ಜೀವಂತವಾಗಿರಿಸಲು ಕರ್ನಾಟಕದ ಗ್ರಾಮೀಣ ಪರಿಸರವನ್ನು ಮರು ಸೃಷ್ಟಿಸಿದ ಸುಂದರವಾದ ಲೋಕವೇ ಜಾನಪದ ಲೋಕ. ಜನಪದ ಲೋಕವು 20ನೇ ಶತಮಾನದ ಕರ್ನಾಟಕದ ಐತಿಹಾಸಿಕ ಅದ್ಭುತಗಳಲ್ಲಿ ಒಂದಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ರಾಮನಗರದ ಬಳಿ 15 ಎಕರೆ ವಿಸ್ತಾರವಾದ ಜಾಗದಲ್ಲಿ ಸ್ಥಾಪಿತವಾದ ಜಾನಪದ ಲೋಕವು 12 ಮಾರ್ಚ್ 1994ರಂದು ಪ್ರಾರಂಭವಾಯಿತು. ಈ ವಿಶಾಲವಾದ ಜಾಗದಲ್ಲಿ ತಲೆ ಎತ್ತಿರುವ ಜಾನಪದ ಲೋಕ ಕರ್ನಾಟಕ ಜಾನಪದ ಕ್ಷೇತ್ರದ ಹೆಗ್ಗುರುತು. ಈ ಜಾನಪದ ಲೋಕವು ಜಾನಪದ ಸಂಸ್ಕೃತಿಯ ಪ್ರೇಮಿ ಶ್ರೀ ಎಚ್.ಎಲ್. ನಾಗೇಗೌಡ ಅವರ ಕನಸಿನ ಕೂಸು ಎನ್ನಬಹುದು. ಜಾನಪದವನ್ನು ಉಳಿಸುವ, ಉತ್ತೇಜಿಸುವ ಸಲುವಾಗಿ ಈ ಜಾನಪದ ಲೋಕ ರೂಪುಗೊಂಡಿದೆ. ಕರ್ನಾಟಕ ಜಾನಪದ ಪರಿಷತ್ತು ಜನಪದ ಕಲೆಗಳ ತವರೂರು, ಹಾಗೆಯೇ ಜಾನಪದ ಕಲಾವಿದರ ಕಾಶಿ. ಜಾನಪದ ಕಲಾ ಕೇಂದ್ರ ವೈವಿಧ್ಯಮಯವಾದಂತಹ ಜಾನಪದ ಕಲೆಗಳನ್ನು ಕಲಿಸಿ ಮತ್ತು ಆ ಕಲೆಗಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಿದೆ. ಕರ್ನಾಟಕ ಜಾನಪದ ಪರಿಷತ್ತು 1979ರಲ್ಲಿ ಬೆಂಗಳೂರಲ್ಲಿ ಪ್ರಾರಂಭವಾಗಿ 1994ರಲ್ಲಿ ಜಾನಪದ ಲೋಕ ಅಂತ ಹೇಳಿ ಒಂದು ವಸ್ತು ಸಂಗ್ರಹಾಲಯ ಪ್ರಾರಂಭ ಆಗ್ತದೆ. ಜಾನಪದ ಲೋಕ ಇವತ್ತು ಇಡೀ ಕರ್ನಾಟಕದಲ್ಲಿ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಿ ಮತ್ತು ಇದನ್ನು ಮುಂದಿನ ತಲೆಮಾರಿಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಪರಿಷತ್ ಮಾಡ್ತಾ ಇದೆ. ಎಚ್.ಎಲ್. ನಾಗೇಗೌಡರ ಕನಸಿನ ಕೂಸಾದಂಥ ಈ ಜಾನಪದ ಲೋಕ ಇಡೀ ಕರ್ನಾಟಕದ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗಿನ ಸರಿಸುಮಾರು 180ಕ್ಕೂ ಹೆಚ್ಚಿನ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವಂಥದ್ದು ಮತ್ತು ಆ ಸಾಹಿತ್ಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂಥದ್ದು, ಅದನ್ನೆಲ್ಲ ಸಂಗ್ರಹ ಮಾಡುವಂಥದ್ದು, ಹಾಗೆಯೇ ಈ ಕಲೆಗಳನ್ನು ಯುವ ಪೀಳಿಗೆಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಪರಿಷತ್ತು. ನಾಗೇಗೌಡರ ನಂತರ ಜಿ ನಾರಾಯಣವರು, ಆನಂತರ ಟಿ ತಿಮ್ಮೇಗೌಡರು, ಆನಂತರ ಪ್ರೊಫೆಸರ್ ಇ.ಸಿ. ರಾಮಚಂದ್ರೇಗೌಡರು, ಇವರ ಮಾರ್ಗದರ್ಶನ ಮತ್ತು ಇವರ ಪರಿಶ್ರಮಗಳಿಂದ ಹಾಗೆಯೇ ಆಡಳಿತ ಮಂಡಳಿಯ ಪರಿಶ್ರಮ ಅವತ್ತಿನಿಂದ 1994ರಿಂದ ಅನೇಕ ಜನ ಜಾನಪದ ವಿದ್ವಾಂಸರು, ಜಾನಪದ ಕಲಾವಿದರು ಈ ಜಾನಪದ ಕಾಶಿಯನ್ನು, ಜಾನಪದ ಲೋಕವನ್ನು, ಈ ಜಾನಪದ ಕಲಾ ಕೇಂದ್ರವನ್ನು, ಒಂದು ಜಾನಪದ ಪ್ರವಾಸಿ ತಾಣವನ್ನು ಬೆಳೆಸೋದಕ್ಕೆ ಮತ್ತು ಅಭಿವೃದ್ಧಿಪಡಿಸೋದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಜಾನಪದ ಲೋಕದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಸಾವಿರಾರು ಜನ ಜಾನಪದ ಕಲಾವಿದರು ತರಬೇತಿಯನ್ನು ಪಡ್ಕೊಂಡು ಜಾನಪದ ಕಲೆಗಳನ್ನು ಇಲ್ಲಿ ಉಳಿಸುವಂಥ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಾನಪದ ಲೋಕಕ್ಕೆ ಕಾಲಿಟ್ಟ ತಕ್ಷಣವೇ ನಮ್ಮ ಕರ್ನಾಟಕ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪ್ರತಿಮೆಗಳು ಕಾಣಸಿಗುತ್ತವೆ. ಆ ಪ್ರತಿಮೆಗಳು ನೋಡುಗರನ್ನು ಸಹಜವಾಗಿ ಆಕರ್ಷಿಸುತ್ತದೆ. ಈ ಜಾನಪದ ಲೋಕ 15 ಎಕರೆಯಿಂದ ಆವೃತಗೊಂಡಿದೆ. ಮಹಾದ್ವಾರ, ಚಿತ್ರಕುಟೀರ, ಶಿಲ್ಪಮಾಲಾ, ಲೋಕಮಹಲ್, ಬಯಲು ರಂಗಮಂದಿರ, ಲೋಕ ಸರೋವರ, ವಿಡಿಯೋಸ್ಕೋಪ್, ಥಿಯೇಟರ್, ಸರಸ್ವತಿ ಮಂದಿರ, ಜನಪದ ಮಂಟಪ, ಕಿನ್ನರೆ ಮತ್ತು ಕಂಸಾಳೆ, ದೊಡ್ಡ ಮನೆ ಇವಿಷ್ಟು ಕಾಣಸಿಗುತ್ತವೆ. ಹೆಣ್ಣು ಮಕ್ಕಳಿಗೆ ತವರಾಸೆ ಬಾಳವಾಗಿದವ, ಹೆಣ್ಣು ಮಕ್ಕಳಿಗೆ ತವರಾಸೆ ಬಾಳವಾಗಿದವ, ಎಳಗಾರ ಎತ್ತಲ್ಲ ದಳವಾಯಿದ
ಲೋಕ ಮಹಲ್ ಇದು ವಿಶಾಲವಾದ 2 ಅಂತಸ್ತಿನ ಕಟ್ಟಡ. ನೆಲ ಮಹಡಿಯಲ್ಲಿ ಮೂಡಲಪಾಯ, ಯಕ್ಷಗಾನ ಕಲಾವಿದರು, ಕೂರ್ಗಿ ದಂಪತಿಗಳು, ದಾಸಯ್ಯ ಮತ್ತು ಗೊರವಯ್ಯ, ಹಳ್ಳಿಯ ಪಾತ್ರಗಳು, ಹಾಲಕ್ಕಿ ಒಕ್ಕಲಿಗರು, ಅಲೆಮಾರಿ ಬುಡಕಟ್ಟಿನ ನೃತ್ಯಗಳು ಮತ್ತು ಸುಗ್ಗಿಯ ಕುಣಿತಗಳನ್ನು ಪ್ರದರ್ಶಿಸುವ ಗೊಂಬೆಗಳಿವೆ. ಇಲ್ಲಿರುವ ಬಯಲು ರಂಗಮಂದಿರ ಏಕಕಾಲದಲ್ಲಿ 800 ಜನರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯದೊಂದಿಗೆ ಗ್ರೀಕ್ ಶೈಲಿಯಲ್ಲಿ ನಿರ್ಮಿಸಲಾದ ಪ್ರಭಾವಶಾಲಿ ದೊಡ್ಡ ಬಯಲು ರಂಗಮಂದಿರವಿದೆ. ಪ್ರತಿ ಭಾನುವಾರದಂದು ಜಾನಪದ ಕಲಾ ಪ್ರಕಾರಗಳ ಕಾರ್ಯಕ್ರಮಗಳೊಂದಿಗೆ ರಂಗಮಂದಿರವು ಜೀವಂತವಾಗಿದೆ. ಲೋಕ ಸರೋವರ ಇದೊಂದು ಸುಂದರವಾದ ಕೃತಕ ಸರೋವರ. ಸುಮಾರು 1 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಈ ಸರೋವರ ಮಕ್ಕಳಿಗೆ ಆಕರ್ಷಣೀಯವೇ ಸರಿ. ಪೆಡಲ್ ಬೋಟ್ಗಳಲ್ಲಿ ಆ ಸುಂದರ ಸರೋವರವನ್ನು ಸುತ್ತಬಹುದು. ಲೋಕ ಸರೋವರದ ದಂಡೆಯ ಮೇಲೆ ನಿರ್ಮಿಸಲಾದ ಸರಸ್ವತಿ ಮಂದಿರವು ನೆಲ ಮಹಡಿಯಲ್ಲಿ ಸುಸಜ್ಜಿತ ಗ್ರಂಥಾಲಯವನ್ನು ಹೊಂದಿದೆ. ಈ ಮಂದಿರವನ್ನು ಸಭೆಗಳು ಮತ್ತು ಸೆಮಿನಾರ್ಗಳಿಗೂ ಬಳಸಲಾಗುತ್ತದೆ. ಪ್ರಸ್ತುತ ಜಾನಪದ ಲೋಕದಲ್ಲಿ ಶೈಕ್ಷಣಿಕವಾಗಿಯೂ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರವಾದಂಥ ಜಾನಪದ ಲೋಕದಲ್ಲಿ ಪ್ರಸ್ತುತವಾಗಿ ಡಿಪ್ಲೊಮಾ ತರಗತಿಗಳನ್ನು ಆರಂಭ ಮಾಡಿದ್ದೀವಿ. ನಂತರ PhD ಕೋರ್ಸ್ಗಳನ್ನು ಸಹ ಆರಂಭ ಮಾಡಿದ್ದೀವಿ. ಕಲಾ ಪ್ರದರ್ಶನ ಕೋರ್ಸ್ಗಳು ಸಹ ಡಿಪ್ಲೊಮಾ ತರಗತಿ ಕೂಡ ಆರಂಭ ಮಾಡಿದ್ದೇವೆ. ಈಗಾಗಲೇ 1999ರಿಂದನೂ ಸಹ ಡಿಪ್ಲೊಮಾ ತರಗತಿ ನಡೆದು ಬರ್ತಾಯಿತ್ತು. ತದನಂತರ ಈ 2023-24ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರದ ಮಾನ್ಯತೆಯೊಂದಿಗೆ PhD ಹಾಗೂ ಡಿಪ್ಲೊಮಾ ತರಗತಿಗಳು ಕೂಡ ನಡೀತಾ ಬರ್ತಿದ್ದಾವೆ. ಹಾಗಾಗಿ ಆಸಕ್ತರು ಇಲ್ಲಿ ಜಾನಪದ ಲೋಕದಲ್ಲಿಯೂ ಸಹ ಬಂದು ತಾವು ಅಭ್ಯಾಸ ಮಾಡಬಹುದು, ಕಲೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಕಲೆ, ಸಂಸ್ಕೃತಿ, ನಮ್ಮ ಗ್ರಾಮೀಣ ಸಂಸ್ಕೃತಿಯ ಏನಿದೆ ಅವೆಲ್ಲವೂ ಸಹ ತಾವು ಬಂದು ಸದುಪಯೋಗ ಪಡಿಸ್ಕೋಬಹುದು ಅಂತ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವವರಿಗೆಲ್ಲ ಜಾನಪದ ಲೋಕ ಆಕರ್ಷಣೆಯ ಕೇಂದ್ರ. ಪುಸ್ತಕ ಪ್ರಕಟಣೆ, ವಾರ್ಷಿಕ ಜಾನಪದ ಲೋಕ ಪ್ರಶಸ್ತಿ, ಹಲವು ದತ್ತಿ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿರುವ ಜಾನಪದ ಲೋಕದಲ್ಲಿ ಶೈಕ್ಷಣಿಕವಾಗಿಯೂ ಡಿಪ್ಲೊಮೊ ತರಗತಿಗಳು ಮತ್ತು ಸಂಶೋಧನೆಗಳು ನಡೆಯುತ್ತಾ ಬಂದಿವೆ. ಸಾಂಸ್ಕೃತಿಕವಾಗಿಯೂ ಈಗ ತುಂಬ ಆಕರ್ಷಣೀಯವಾಗಿ ನಿತ್ಯ ಪ್ರವಾಸಿಗರನ್ನು ತನ್ನ ಕಡೆ ಸೆಳೆಯುತ್ತಿದೆ. ಕರ್ನಾಟಕದ ಬುಡಕಟ್ಟು ಸಮುದಾಯಗಳ ಆಚಾರ, ಸಂಸ್ಕೃತಿ, ಶಿಕ್ಷಣದಿಂದ ವಂಚಿತವಾಗಿರುವ ಹಲವು ಬುಡಕಟ್ಟು ಜನರು ಇಂದಿಗೂ ಬೆಟ್ಟ ಗುಡ್ಡಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಆಚರಣೆ, ಭಾಷೆ, ನುಡಿ, ಮದುವೆ, ಕಲೆ, ಬದುಕು, ಉಡುಪು, ಆಹಾರ ಕ್ರಮಗಳಿಂದ ನಾಗರಿಕ ಸಮಾಜಕ್ಕಿಂತ ಭಿನ್ನವಾಗಿವೆ. ಈ ಎಲ್ಲವನ್ನು ಪ್ರತಿಮೆಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ.
ಕಾರಣಕ್ಕೋಸ್ಕರ ಆ ಕಲೆಗಳನ್ನೆಲ್ಲ ನಾವು ಸಂಗ್ರಹ ಮಾಡಬೇಕು, ದಾಖಲೀಕರಣ ಮಾಡಬೇಕು ಮತ್ತು ಅವುಗಳನ್ನು ಇವತ್ತಿನ ಸಂದರ್ಭಕ್ಕೆ ಪ್ರಸ್ತುತಪಡಿಸಬೇಕು ಅನ್ನುವಂಥದ್ದನ್ನು ಮನನ ಮಾಡಿಕೊಂಡು ಆ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಜನಪದ ಕಲಾವಿದರಿಗೆ ಸಂಬಂಧಪಟ್ಟ ಹಾಗೆ ಅವರು ಜನಪದ ಕಲಾವಿದರ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಮತ್ತು ಅವರೆಲ್ಲರನ್ನೂ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿ ಪ್ರೋತ್ಸಾಹಧನ ಕೊಟ್ಟು ಅವರನ್ನು ಮುನ್ನೆಲೆಗೆ ತಂದು ಆ ನಿಟ್ಟಿನಲ್ಲಿ ಪ್ರಥಮ ಗುರು ಜನಪದ ಕಲೆಗಳನ್ನು ಮುನ್ನೆಲೆಗೆ ತಂದು ಬೆಳೆಸಿ ಅವನ ಸಾರ್ವಜನಿಕ ವಲಯಕ್ಕೆ ಬಿಟ್ಟದ್ದು ಅವರ ಮೊದಲನೆಯ ಭಾಳ ಮತ್ತು ಮುಖ್ಯವಾದಂಥ ಪ್ರಯತ್ನ. ಇವತ್ತು ಕೂಡ ಜನಪದ ಕಲಾವಿದರು ರಾಜ್ಯೋತ್ಸವ ಪ್ರಶಸ್ತಿ ಬಂದರೆ, ಇನ್ನೊಂದು ಪ್ರಶಸ್ತಿ ಬಂದರೆ ಇಲ್ಲಿಗೆ ಬಂದು ನಾಗೇಗೌಡರ ಲೋಕವನ್ನು ನೋಡಿ ಇಲ್ಲಿ ಕೈ ಮುಗಿದು ಸಂತೃಪ್ತಿಪಟ್ಟು ಸಂತೋಷಪಟ್ಟು ಹೋಗ್ತಾರೆ. ಅದು ಅವರ ದೊಡ್ಡ ಸಾಧನೆ. ಈಗ ಅದ್ರ ಜೊತೆಗೆ ಈಗ ಇಲ್ಲಿ ಬುಡಕಟ್ಟು ಜನರ ಕುಟೀರಗಳು 5 ಬುಡಕಟ್ಟು ಜನರ ಕುಟೀರಗಳು ಶುರುವಾಗಿದ್ದಾವೆ. ಬುಡಕಟ್ಟು ಜನರ ಜೀವನ ಹೇಗಿತ್ತು, ಅವರ ಜೀವನ ಹೇಗೆ ನಡೆಸ್ತಿದ್ರು ಅನ್ನೋ ಒಂದು ದೊಡ್ಡ ದಾಖಲೆ ಆಗಿದ್ದು. ಇಂಥ ದಾಖಲೆ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ. ಅಪರೂಪಕ್ಕೆ ನೀವು ಭಾರತದ ಬೇರೆ ಕಡೆಗಳಲ್ಲಿ ಈ ಥರ ಇದೆ. ಆದರೆ ಕರ್ನಾಟಕದ ಮಟ್ಟಿಗೆ ಜಾನಪದದ ಒಂದು ದರ್ಶನ ಬೇಕು ಅನ್ನೋದಾದರೆ, ಜನಪದ ಜೀವನದ ದರ್ಶನ ಬೇಕು ಅಂತಂದರೆ ಇಲ್ಲಿ ನಾಗೇಗೌಡರ ಈ ಜಾನಪದ ಲೋಕಕ್ಕೆ ನಾವು ಬರಬೇಕಾಗಿ ಬರುತ್ತೆ. ಅವರು ಕರ್ನಾಟಕದ ಅಳಿವಿನಂಚಿನಲ್ಲಿರುವ ಜಾನಪದ ಸಂಸ್ಕೃತಿಗಳ ಪುನರುಜ್ಜೀವನ ಮತ್ತು ಅವುಗಳ ಸಂರಕ್ಷಣೆಯೇ ಜಾನಪದ ಲೋಕ ಪರಿಷತ್ತಿನ ಉದ್ದೇಶವಾಗಿದೆ. ಕರ್ನಾಟಕದಲ್ಲಿ ಜಾನಪದ ಲೋಕಕ್ಕೆ ತನ್ನದೇ ಆದ ಹೆಜ್ಜೆಗುರುತುಗಳಿವೆ. ಕರ್ನಾಟಕ ಜಾನಪದ ಪರಿಷತ್ತು ಜಾನಪದ ಲೋಕದ ಮೂಲಕ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಸಾಹಿತ್ಯ, ಕಲೆ, ನರ್ತನ, ಸಾಕ್ಷ್ಯಚಿತ್ರ ನಿರ್ಮಾಣ, ಗ್ರಂಥ ಸಂಪಾದನೆ, ವಸ್ತು ಸಂಗ್ರಹಾಲಯಗಳಂತಹ ಅಮೂಲ್ಯ ಪರಿಕರಗಳನ್ನು ಕಾಪಾಡಿಕೊಂಡು ಮತ್ತು ಈ ತಲೆಮಾರಿಗೆ ಅದರ ಅರಿವು ಮತ್ತು ಪರಂಪರೆಯನ್ನು ಬೆಳೆಸುವಲ್ಲಿ ಅಪಾರ ಶ್ರಮ ವಹಿಸುತ್ತಾ ಬಂದಿದೆ. ಅದರ ಕಾರ್ಯಕ್ಕೆ, ಬದ್ಧತೆಗೆ ನಮ್ಮದೊಂದು ನಲ್ಮೆಪೂರ್ವಕ ನಮನ.